ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಈ ಒಂದು ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತುಶಾಸ್ತ್ರದ ತರಗತಿಗಳು 6 ದಿವಸ ಇದೆ. ಸಾಕಷ್ಟು ವಿಚಾರಗಳು ಹೇಳಿದೀವಿ. ಹಾಗೆ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೀನಿ. ಇವತ್ತು ಸ್ವಲ್ಪ ಕರೆಗಳನ್ನ ತಗೊಂಡು ಹೋಗೋಣ. ಹಾಗೆ ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್ ಇರ್ತಕ್ಕಂಥದ್ದು. ಹಾಗೆ ಈ 106ನೇ ಬ್ಯಾಚ್ ಅಲ್ಲಿ ಇದುವರೆಗೂ ಕೂಡ 65,000 ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 65,000 ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಹಾಗೆ ನಮ್ಮ ಒಂದು ಆಸೆ ಏನು ಅಂತಂದ್ರೆ ಕುಟುಂಬ ಸಮೇತರಾಗಿ ಕಲೀಲಿ ಅಂತ ಹೇಳಿ ನಾವೊಂದು ಫೀಸ್ ಸ್ಟ್ರಕ್ಚರ್ ಮಾಡಿದೀವಿ. ವಾಸ್ತುಗೆ ಕಂಪ್ಲೀಟ್ ನೀವೇ ತಿಳ್ಕೊಂಡು ಒಂದು ಪ್ರಿಂಟೆಡ್ ಪುಸ್ತಕ ಕೊಡ್ತೀವಿ. 9,500 ಚಾರ್ಜ್ ಮಾಡ್ತೀವಿ. ಹಾಗೆ ನಕ್ಷತ್ರ ನಾಡಿ ಅಥವಾ ಅಸ್ಟ್ರಾಲಜಿ ಅದು 15 ಡೇಸ್ ಕ್ಲಾಸ್ ಇರುತ್ತೆ. ವಿತ್ ಆ್ಯಪ್ ಕೊಡ್ತೀವಿ. ವಿತ್ ಆ್ಯಪ್ 15,000 ಚಾರ್ಜಸ್ ಇರುತ್ತೆ. ವಾಸ್ತುಲಿ ಕಂಪ್ಲೀಟ್ ಅದರಲ್ಲೇನು ಬೇಸಿಕ್ ಲೆವೆಲ್ ಹೈಯರ್ ಲೆವೆಲ್ ಅಂತ ಹೇಳಿಲ್ಲ. ಒಂದು ಲೆವೆಲ್ ಇಟ್ ಟೇಕ್ಸ್ ಕೇರ್ ಆಫ್ ಆಲ್ ದಿ ಲೆವೆಲ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಸೊ ಜಾಯ್ನ್ ಆಗಿ ವಾಸ್ತುಗೆ ಮತ್ತೆ ಕ್ಲಾಸ್ಗೆ. ವಾಸ್ತುಶಾಸ್ತ್ರದ ಬಗ್ಗೆ 1-2 ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಈ ತೆಂಗಿನ ಮರದ ಬಗ್ಗೆ ಒಂದು ವಿಚಾರಗಳು ಬಹಳಷ್ಟು ಗೊಂದಲವನ್ನ ಸೃಷ್ಟಿ ಮಾಡ್ತಾರೆ. ಸೈಟ್ಗಳಲ್ಲಿ ತೆಂಗಿನ ಮರ ಕಡಿಸ್ಬಾರ್ದು ಹಾಗೆ ಹೀಗೆ ಅಂತ ಹೇಳಿ ಸಣ್ಣದಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಮಾಡ್ತಾರೆ. ತುಂಬಾ ಕಡೆ ನಾವು ನೋಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸೈಟ್ ಕೊಟ್ಟಾಗ್ಲೇನೆ ಅಲ್ಲಿ ತೆಂಗಿನ ತೋಟನೇ ಕ್ಲಿಯರ್ ಮಾಡಿ ಅದನ್ನ ಸೈಟ್ ಮಾಡಿಕೊಡ್ತಾರೆ. ನಾವು ಕಡಿದ್ರೆ ದೋಷ ಅಥವಾ ಬೇರೆಯವ್ರು ಕಡಿದ್ರೆ ದೋಷ, ಆ ಲ್ಯಾಂಡ್ ಅಲ್ಲಿ ನಾವು ಬಂದು ಕೂತಿದೀವಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಒಂದು ಆಲೋಚನೆ ಇದೆ. ನಾವು ಕಟ್ ಮಾಡಿದ್ರೆ ನಮ್ಗೇನಾರು ಆಗುತ್ತೆ, ಬೇರೆಯವ್ರು ಕಟ್ ಮಾಡಿ ನಾವು ಬೇಕಾದ್ರೆ ಅಲ್ಲೋಗಿರ್ಬೋದು. ಇದು ಸ್ವಲ್ಪ ತಪ್ಪು ಕಲ್ಪನೆ ಅನ್ಸುತ್ತೆ. ಸೊ ಅದಕ್ಕೆ ಆ ಸ್ಥಳದಲ್ಲೇ ನಾವು ಅದಕ್ಕೋಸ್ಕರನೇ ಈ ವಾಸ್ತು ಕಿಟ್ ಅಂತ ಮಾಡೋದು. ಈ ವಾಸ್ತು ಕಿಟ್ ಇರೋದೇ ಆ ಒಂದು ನೆಗೆಟಿವಿಟಿನ ತೆಗೆಯಕ್ಕೆ. ತೆಂಗಿನ ಮರಕ್ಕೆ ಯಾಕೆ ಆ ರೀತಿ ಆಗಿರ್ತಕ್ಕಂಥ ಒಂದು ಒತ್ತು ಬಂದಿದೆ ಅಂದ್ರೆ, ಆ ತೆಂಗಿನ ಮರ ಅನೇಕ ಮನೆಗಳಿಗೆ ಆಹಾರವಾಗಿದೆ. ಕಲ್ಪವೃಕ್ಷ ಅಂತಾನೂ ಕರೀತಾರೆ. ಒಂದು ಮರ ಯಾವುದು ವೇಸ್ಟ್ ಆಗದೆ ಇರತಕ್ಕಂಥ ಒಂದು ವಿಚಾರನ ತಗೊಂಡ್ಬಂದ್ರೆ ಅದು ತೆಂಗಿನ ಮರ ಒಂದೇ. ಹಾಗೆ ಈ ತೆಂಗಿನ ಮರದ ವಿಚಾರ ನೀವು ಯಾವುದೇ ತಗೊಳ್ಳಿ, ಒಂದು ಗರಿ ತಗೊಳ್ಳಿ, ಅದರ ಉಪಯೋಗ ಇದೆ. ಒಂದು ಎಳ್ನೀರಿಂದ ಉಪಯೋಗ ಇದೆ. ತೆಂಗಿನಕಾಯಿ ಆದ್ಮೇಲೆ ಅದರಿಂದ ಬಹಳಷ್ಟು ಅಡಿಗೆ ಪದಾರ್ಥಗಳು ಮಾಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಕೊಬ್ಬರಿ ಆದ್ರೆ ತೆಂಗಿನ ಎಣ್ಣೆ ಅತ್ಯಂತ ಆರೋಗ್ಯಕರವಾಗಿರ್ತಕ್ಕಂಥ ಅದೊಂದು ವಿಚಾರ. ಅನೇಕ ರೋಗಗಳನ್ನ ತೆಗೆದಾಕ್ತಕ್ಕಂಥ ವಿಚಾರ. ಅದನ್ನ ಸಂಜೀವಿನಿ ಅಂತಾನೂ ಕರೀತಾರೆ. ಸಾಕಷ್ಟು ಗುಡ್ ಕೊಲೆಸ್ಟ್ರಾಲ್ ಡೆವಲಪ್ ಮಾಡ್ತಕ್ಕಂಥ ಒಂದು ವಿಚಾರ ಜಸ್ಟ್ ಒಂದು ತೆಂಗಿನ ಮರದಿಂದ ಬಂದಿದೆ. ನಮಗೆ ಎಷ್ಟು ಸೈಂಟಿಫಿಕ್ ಆಗಿ ನಾವು ಯೋಚನೆ ಮಾಡಿದ್ರು ಕೂಡ ಅದು ಹೇಗೆ ಅದು ತಯಾರಿಸುತ್ತೆ ಅನ್ನೋದು ನಾವು ಮತ್ತೊಂದು ಮಾತಾಡೋಕ್ಕಲ್ಲ. ತುಂಬಾ ನಾವು ಸೈನ್ಸು ಅದು ಇದು ನಮಗೆ ಆಧ್ಯಾತ್ಮಿಕ ಅವೆಲ್ಲ ಗೊತ್ತಿಲ್ಲ ಅಂತಂದಾಗ ಜನರಲಿ ಏನಾಗುತ್ತೆ, ಈ ತೆಂಗಿನ ಒಂದು ಮರದ ವಿಚಾರದಲ್ಲೇ ನಮಗೆ ಸಾಕಷ್ಟು ಬದಲಾವಣೆ ಆಗುತ್ತೆ.
ಅಲ್ಲಿ ಒಂದು ಮನಸ್ಥಿತಿ ಮತ್ತು ನಮ್ಮ ಒಂದು ಆಲೋಚನೆ. ಹಾಗೆ ಅದು ಒಣಗಿರ್ತಕ್ಕಂಥ ಸಿಪ್ಪೆ ಅದರಲ್ಲಿ ನಾರು ತೆಗೆದು ಹಗ್ಗಗಳನ್ನ ಮಾಡ್ತಾರೆ. ಅದನ್ನು ನೀವು ನೋಡಿರ್ತೀರ, ಹಗ್ಗಗಳು ಮಾಡ್ತಾರೆ. ಇವತ್ತೇನು ಬಾವಿ ಸೇದಕ್ಕೆಲ್ಲ ನಾವು ಏನು ಯೂಸ್ ಮಾಡ್ತಾ ಇದ್ವಿ ಹಳೆ ಕಾಲದಲ್ಲಿ, ಅವಾಗೆಲ್ಲ ಅದು ಕೂಡ ತೆಂಗಿನ ನಾರಿನಿಂದ ಬಂದಿರತಕ್ಕಂಥದ್ದು ಬರುತ್ತೆ. ಹಾಗೆ ಹಳೆ ಕಾಲದಲ್ಲಿ ತೆಂಗಿನ ಮಟ್ಟೆ ಅಂತ ಕರಿತಾ ಇದ್ರು, ಅದರಿಂದ ಅಂಡೆ ಕಾಯಿಸಕ್ಕೆ ಉಪಯೋಗಿಸ್ತಾ ಇದ್ರು. ಸೊ ಹಾಗೆ ಜೂಟ್ ಇಂಡಸ್ಟ್ರಿ ಅಂತಾನೆ ಫೇಮಸ್ ಆಗಿದೆ, ಜೂಟ್ ಪ್ರಾಡಕ್ಟ್ಸ್ ಅಂತಾನೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಮ್ಯಾಟ್ಗಳು ಮಾಡ್ತಾರೆ. ಹಾಗೆ ತೆಂಗಿನ ಗರಿಯಲ್ಲಿ ಬರ್ತಕ್ಕಂಥದ್ದು ಒಂದು ಏನು ಪರ್ಕೆ ಮಾಡ್ತಾರೆ, ಕಡ್ಡಿ ಪರ್ಕೆ ಅಂತ ತುಂಬಾ ಜನ ಯೂಸ್ ಮಾಡ್ತಾರೆ. ತುಂಬಾ ಗಟ್ಟಿ ಇರ್ತಕ್ಕಂಥ ಮಣ್ಣು ಕಲ್ಲು ಎಲ್ಲ ಗುಡ್ಸಕ್ಕೆ ಸಾಕಷ್ಟು ಉಪಯೋಗಿಸ್ತಾರೆ. ಸೊ ಆ ರೀತಿ ಉಪಯೋಗ ಒಂದಲ್ಲ ಎರಡಲ್ಲ, ಎಂಟೈರ್ ಮರನೇ ಸಾಕಷ್ಟು ಒಂದು ಸಹಾಯಕ್ಕೆ ಲಿಸ್ಟ್ ಮಾಡೋಕ್ಕೆ ಇಲ್ಲ ಆಗಲ್ಲ, ಅಷ್ಟು ಇರ್ತಕ್ಕಂಥದ್ದು. ಈ ಒಂದು ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರೀತಾರೆ, ಖಂಡಿತ ಹೌದು. ಆದರೆ ಅದನ್ನ ತೆಗೆದಾಕ್ತಕ್ಕಂಥ ಒಂದು ವಿಚಾರ ಬಂದಾಗ ಅನೇಕ ಜನರ ಒಂದು ವಿಚಾರದಲ್ಲಿ ಆ ವ್ಯಕ್ತಿ ಯಾರಿದಾರೋ ಅಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂಥ ತಗೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಭಾವನೆಗಳು ಸ್ವಲ್ಪ ಬದಲಾಗ್ತವೆ. ಹಾಗೆ ಈ ಭಾವನೆಗಳು ಬದಲಾದಾಗ ಅಲ್ಲಿ ಕಟ್ ಮಾಡಕ್ಕೆ 10 ಸತಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದೇನಾದ್ರೂ ಸೈಟ್ ಮಧ್ಯದಲ್ಲಿ ಬಂದ್ಬಿಟ್ರೆ ಅಂತೂ ಸಖತ್ ಕಷ್ಟ. ಅಟ್ಲೀಸ್ಟ್ ಸೈಟ್ ಮೂಲೆಯಲ್ಲಿ ಅಥವಾ ಆ ಸೈಟ್ ಆಚೆ ಬಂದ್ರೆ ಏನೋ ಒಂದು ಇದು ಮಾಡ್ಬೋದು. ಸೊ ಸಾಕಷ್ಟು ಜನ ಈ ಒಂದು ಇದನ್ನ ಕಟ್ ಮಾಡಕ್ಕೆ ಸಾಕಷ್ಟು ಯೋಚನೆ ಮಾಡ್ತಾರೆ. ಆದರೆ ಯಾವುದೇ ಒಂದು ವಿಚಾರಕ್ಕೆ ನಮ್ಮ ಶಾಸ್ತ್ರದಲ್ಲಿ ಇದು ಏನು ಇವಾಗ ಈ ಒಂದು ವಿಚಾರದಲ್ಲೇ ನಡೆದಿರಲ್ಲ, ಬಹಳ ಹಿಂದೆನೂ ಕೂಡ ಅದನ್ನ ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ರೂಪವನ್ನ ಕೊಟ್ಟಿದ್ದಾರೆ. ಯಾರು ಒಂದು ತೆಂಗಿನ ಮರವನ್ನ ಕಡಿಬೇಕು ಅಂತ ಬಂದಾಗ ಸಾರ್ವಜನಿಕರ ಸ್ಥಳದಲ್ಲಿ ಅಥವಾ ಗೊತ್ತಿರತಕ್ಕಂಥ ಸ್ನೇಹಿತರ ಮನೆ ಅಥವಾ ಯಾವುದರ ತೋಟದಲ್ಲಿ, ಗೊತ್ತಿರತಕ್ಕಂಥ ತೋಟ ಅಥವಾ ಅವರದೇ ತೋಟದಲ್ಲಿ 5 ತೆಂಗಿನ ಸಸಿಗಳನ್ನ ನೆಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಓಕೆ, ಇನ್ನು ಕಾಲ್ ರೆಡಿ ಇದೆ. ಓಕೆ, ರೆಡಿ ಆಯ್ತು. ಓಕೆ, ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಹೇಳಿ ಸರ್. ಪ್ರಶ್ನಾರ್ಥಕ 1 to 241 ನಂಬರ್ ಹೇಳಿ. 91. ಏನ್ ಪ್ರಶ್ನೆ? ಸರ್, ಅವರು ಲಾಸ್ಟ್ ಇಯರ್ ಒಂದು ಕಾರ್ ತಗೊಂಡು ಬ್ಯಾಂಗ್ಳೂರಲ್ಲಿ MNC ಕಂಪನಿಗಳಿಗೆ ಬಿಟ್ಟಿದ್ದಾರೆ ಸರ್. ಅದು ಒಂದೊಂದು ಅಡಚಣೆ ಬರ್ತಾ ಇದೆ ಸರ್. ಅದು ನಮ್ಗೆ ಆಗುತ್ತೋ ಇಲ್ಲೋ ಅಂತ ಕೇಳಕ್ಕೆ. ಓಕೆ, 4ನೇ ಕಸ್ಬ್ ನೋಡೋಣ. ವಾಹನದ ವಿಚಾರದ 4ನೇ ಕಸ್ಬ್ ಬರುತ್ತೆ. ಇನ್ನು ಸ್ವಲ್ಪ ಲೋನ್ ಇದೆಯಾ ಅದಕ್ಕೆ? ಹೌದು ಸರ್, ಇನ್ನು 5 years ಇದೆ ಸರ್ ಲೋನ್. ಕಷ್ಟ ಆಗುತ್ತಲ್ಲ, ಸ್ವಲ್ಪ ರಿಪೇರಿನೂ ಬರುತ್ತೆ. 12 ಸ್ವಲ್ಪ 6 ಲೋನ್ ಅಂತಾನು ಬರುತ್ತೆ. ಅದರಲ್ಲಿಂದ ದುಡ್ಡು ಬರ್ತಾ ಇದೆ. ಬಟ್ 6 ಬಂದಾಗ ಸ್ವಲ್ಪ ಲೋನು ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಇದರಲ್ಲಿ ಬ್ಯಾಕ್ ಆಕ್ಸಿಡೆಂಟ್ ಆಗಿತ್ತು ಸರ್. 4 months ಗಾಡಿಗೆ ಇನ್ಪುಟ್ ಇತ್ತು. ಮತ್ತೆ ಅದೆಲ್ಲ ರಿಪೇರಿ ಆಗಿ ಮತ್ತೆ ಹೊಸ ಡ್ರೈವರ್ ಇಟ್ಟಿದ್ವಿ. ಅವರು ಅದಲ್ಲ ಅಂತ ಈ ತರನೇ ಏನೋ ಒಂದೊಂದೊಂದು ಅಡಚಣೆ ಬರ್ತಾ ಇದೆ ಸರ್ ಕಾರ್ ಬಿಟ್ಟಾಗಿಂದ. ವೆಹಿಕಲ್ ಬಿಸ್ನೆಸ್. ಓಕೆ, ಆಕ್ಸಿಡೆಂಟ್ ಆಗದೇ ಇರೋಂಗೆ ಏನ್ ಮಾಡೋಣ ನೋಡೋಣ ನಿಮಿಷ. ಮುಂದೆ ಏನು ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಮುಂದೆ ಯಾವುದೇ ಒಂದು ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಹೆಚ್ಚಾಗಿ ಅದರಿಂದ ನಿಮಗೆ ಲಾಭ ಬರಬೇಕು ಅಂತ ಒಂದು ನೋಡಿದಾಗ 7, 6 ಒಂದು ಕಾರಿಗೆ ಮುಂದೆ ಒಂದು ಕಂಬಳಿಯಲ್ಲಿ ಬರ್ತಕ್ಕಂಥ ಕಂಬಳಿ ಮಾಡ್ತಾರೆ, ಕರಿ ಕುರಿಯ ಕಂಬಳಿ. ಆ ಕಂಬಳಿಯ ದಾರ ಬರುತ್ತೆ, ಆ ದಾರನ ಕಟ್ಟಕ್ಕೆ ಸಜೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ಇಲ್ಲಿ ಬಂದಿರತಕ್ಕಂಥ ಒಂದು ನಕ್ಷತ್ರದ ಮೇಲೆ ನಾವು ಪರಿಹಾರ ಕೊಡಬೇಕು. 7, 6 ಅದು ಶನಿ ಬರ್ತಾ ಇದೆ. ಶನಿ ಕಾಂಬಿನೇಷನ್ ಬರ್ತಕ್ಕಂಥದ್ದು ಒಂದು ಕರಿ ಕಂಬಳಿ, ಕರಿ ಹುಲ್ಲಿರ್ತಕ್ಕಂಥದ್ದು. ಸೊ ಹಾಗೆ
ಮಾಡ್ತಕ್ಕಂಥದ್ದು. ಮುಂದಿನ ಕರೆಗೆ ಹೋಗೋಣ. ಅಷ್ಟು ಮಾಡಿ ಸಾಕು, ಏನು ತೊಂದರೆ ಏನಿಲ್ಲ. ಮುಂದೆ ಇಲ್ಲ, ಹಿಂದೆ ಆಗಿರೋದು ನಾವು ತಲೆ ಕೆಡ್ಸ್ಕೊಳ್ಬೇಡ, ಮುಂದೆ ಆಗಲ್ಲ, ಅಷ್ಟೊಂದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ದಾ? ಹೌದು. ಯಪ್ಪ, ಇಷ್ಟು ದಿವಸಕ್ಕೆ ಯಾರೋ ಒಬ್ರು ಇವಾಗ ಮಾತಾಡಿದ್ರಪ್ಪ. ಏನೇಳಿ? ಇಷ್ಟು ದಿವಸಕ್ಕೆ ನೀವೊಬ್ರು ಮಾತಾಡಿದ್ರಿ ಇವಾಗ. ಯಾಕೆ ಈ ತರ ಆಗಿದೆ? ಏನ್ ಚೆನ್ನಾಗಿದೆ? ಕಸ್ತೂರಿ ಟಿವಿಯಿಂದನೂ ನಿಮ್ಮನ್ನ ಫಾಲೋ ಮಾಡ್ತಾ ಇದೀವಿ. ಕಸ್ತೂರಿ ಟಿವಿ ಅಂದ್ರೆ 2000 ಅದು ಯಾವಾಗ? ಅದು 2000 ಅವಾಗ್ಲಿಂದಾನು ನಾವು ನಿಮ್ಮನ್ನ ಫಾಲೋ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ. ಹೇಳಿ, ಏನ್ ಕೇಳ್ಬೇಕು? ಸರ್, ಪ್ರಶ್ನೆಶಾಸ್ತ್ರ ಕೇಳ್ಬೇಕಿತ್ತು. ನಂಗೆ ಜುಲೈನಲ್ಲಿ ಬೆಸ್ಟ್ ಎಂಪ್ಲಾಯ್ ಅಂತ ಇದು ಅವಾರ್ಡ್ ಎಲ್ಲ ಕೊಟ್ಟಿದ್ರು. ಬಟ್ December 16th ಇದು ಫೈರ್ ಆಯ್ತು. ಕೆಲ್ಸದಿಂದ ತೆಗೆದ್ರು. ಮತ್ತೆ ಯಾವಾಗ ಕೆಲಸ ಸಿಗುತ್ತೆ ಅಂತ ಪ್ರಶ್ನೆಶಾಸ್ತ್ರ ಕೇಳ್ಬೇಕಿತ್ತು. ಎಲ್ಲರಿಗೂ ಲೈಫಲ್ಲಿ ಅವಾರ್ಡ್ಸ್, ರಿವಾರ್ಡ್ಸ್, ಸನ್ಮಾನ ಬಂದೇ ಬರುತ್ತೆ. ವಿ ಶುಡ್ ಆಲ್ಸೋ ಬಿ ರೆಡಿ ಫಾರ್ ಅವರ್ ಅವಮಾನ ಆಲ್ಸೋ. ಅದು ನಾವೇನಾಗುತ್ತೆ, ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ತೀವಿ. ಓಕೆ, ನಾವು ನಮಗೋಸ್ಕರ ನಾವು ವರ್ಕ್ ಮಾಡಬೇಕು, ಕಂಪ್ನಿಗೆ ರಿವಾರ್ಡ್ಸ್ ಎಲ್ಲ ಕೊಡ್ತಾರೆ. ಸೊ ಜನರಲಿ ಅದೆಲ್ಲ ಬರುತ್ತೆ, ಏನ್ ತಲೆ ಕೆಡ್ಸ್ಕೊಬಿಡಿ. 1 to 240 ನಂಬರ್ ಹೇಳಿ. 161 ಜಾಬ್. ಓಕೆ. 3-4 ರಾಹು ಆದ ನಂತರ ಗುರು. 3-9 9th ಹೌಸ್ ಬರುತ್ತೆ. ಗುರು ಆದ ನಂತರ ಶನಿ. ಓಕೆ, ಶನಿ ಕಾಂಬಿನೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಟ್ಸ್ ಎ ಮ್ಯಾಟರ್ ಆಫ್ ಸ್ಯಾಟರ್ನ್ ಹ್ಯಾಸ್ ಟು ಕಮ್. ಅಕ್ಟೋಬರ್ ಅಲ್ಲಿ ಸಿಗುತ್ತೆ ಚೆನ್ನಾಗಿರೋದು, ಫಸ್ಟ್ ಕ್ಲಾಸ್ ಆಗಿರೋದು. ಅಕ್ಟೋಬರ್ ವೇಟ್ ಮಾಡ್ಬೇಕು. 10 months ಇದೆ. ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಯಾವ್ದಾದ್ರು ದೂರದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಶಾರ್ಟ್ ಗ್ಯಾಪ್ ಬರುತ್ತೆ ಇನ್ನೊಂದು 2 months ಅಲ್ಲಿ. ಬಟ್ ಆದ್ರೆ ನಿಮಗೆ ವಾಪಸ್ ಅದೇನಂತಾರೆ ಟ್ರ್ಯಾಕ್ ಬರ್ತಕ್ಕಂಥ ಸಮಯ ಮಾತ್ರ ನಾನು ಮೇಜರ್ ಆಗಿ ನೋಡ್ತೀನಿ. ಅಕ್ಟೋಬರ್ ಆದ್ಮೇಲೆ 2026 ಏಪ್ರಿಲ್ ಅಗೈನ್ ವಿಲ್ ಬಿ ರೀಇನ್ಸ್ಟೇಟೆಡ್ ಇನ್ ದಿ ಲೈನ್. ನೀವು ಮುಂಚೆ ಯಾವ ತರ ರನ್ ಆಗ್ತದೆ. ಈಗ ಸ್ಟಾಪ್ ಗ್ಯಾಪ್ ಅಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಫ್ರೀಲ್ಯಾನ್ಸರ್ ಅದು ಇದು ಏನಾದ್ರು ಮಾಡ್ತೀರಾ, ಸ್ವಲ್ಪ ಏನು ತೊಂದರೆ ಇಲ್ಲ. ಸ್ವಲ್ಪ ತೊಗರಿ ಬೇಳೆ ದಾನ ಮಾಡಿ, ಟೆನ್ಷನ್ಸ್ ಕಮ್ಮಿ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ. ಹಾ, ಹೇಳಿ, ಕೇಳಿಸ್ತಾ ಇದೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಯಾವ್ದ್ರ ಬಗ್ಗೆ? ಹಸ್ಬೆಂಡ್ ಬಗ್ಗೆ. ಅವ್ರ ಜಾತಕನ, ನಿಮ್ ಜಾತಕನ, ಪ್ರಶ್ನೆಶಾಸ್ತ್ರನ? ಪ್ರಶ್ನೆಶಾಸ್ತ್ರ. ನಂಬರ್ ಹೇಳಿ. 1 to 249. 72. ಓಕೆ. ಅವ್ರದ್ದು ಅಲ್ಲಿ ಏನ್ ನೋಡ್ಬೇಕು ಅಥವಾ ಅವ್ರಿಗೆ ಅಂದ್ರೆ ಇವಾಗ ಒಂದು ಕಮಿಷನ್ ಅಂತ ದುಡ್ಡು ಸಿಗ್ತದೆ ಅಂತ ಹೇಳಿ ಅವ್ರ ಬಾಂಡ್ ಹೇಳಿದ್ದಾರೆ. ಕಮಿಷನ್ ನಲ್ಲಿ ದುಡ್ಡು ಸಿಗುತ್ತೆ ಅಂತನಾ? ರಿಯಲ್ ಎಸ್ಟೇಟ್ ಅಲ್ಲಿ. ರಿಯಲ್ ಎಸ್ಟೇಟಾ? ಓಕೆ. ಆಯ್ತು, ಇರ್ತಾ ಇಲ್ವಾ ಅಂತೀವಿ. ಅಪ್ಪ, ಏನೇನು ಆಸೆಗಳು ಇಲ್ಲಿ ಕಾಲ್ಗೆ ಮಾಡ್ಕೊಂಡು. 11, 6, 9, 8 ಮತ್ತೆ 7. ಓಕೆ. signifies good house, good education, gains in house, benefits from mother. Okay, gain from property. ದುಡ್ಡು ಬರುತ್ತೆ ಮೇಡಮ್, ಬರುತ್ತೆ. ಬಟ್ ಆದ್ರೆ ಯಾರಿಗೆ ಬರುತ್ತೋ ಅವ್ರು ಇಟ್ಕೊಂಡು ನಿಧಾನ ಕೊಡ್ತಾರೆ, ಅರ್ಜೆಂಟ್ ಕೊಡಲ್ಲ, ಬೇಗ ಕೊಡಲ್ಲ. ಇದು ವ್ಯಾಪಾರ ಎಲ್ಲ ಮಾತುಕತೆ ಆಗುತ್ತೆ. ಇವ್ರಿಗೆ ಬರ್ತಕ್ಕಂಥ ಕಮಿಷನ್ ರೆಟ್ರೋಗ್ರೇಡ್ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಆಟ ಆಡಿಸ್ತಾರೆ. ಅದೊಂದೇ ಸಮಸ್ಯೆ ಇಲ್ಲಿ, ಸ್ವಲ್ಪ ನಿಧಾನ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಯಾವಾಗ ಕಮಿಷನ್ 4th ಹೌಸ್ ಎಲ್ಲ ಹೇಳುತ್ತೆ ನಮಗೆ ಅದರಿಂದ ಬರುತ್ತೋ ಇಲ್ವಾ ಪ್ರಾಪರ್ಟಿಯಿಂದ ಅಂತ. 11 ಲಾಭ ಬರುತ್ತೆ, ಮತ್ತೆ 8 ಸ್ವಲ್ಪ ಅಲ್ಲಿ ಸ್ವಲ್ಪ ನಮಗೆ ಅಬ್ಸ್ಟಕಲ್ಸ್. ಬಟ್ ಅಂಡರ್ಗ್ರೌಂಡ್ ಅಲ್ಲಿ 7 ಇದೆ. ಇಟ್ ಆಲ್ ಇಂಡಿಕೇಟ್ಸ್ ಈಸಿಯಾಗಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಗುರುಜಿ, ನಾವು ಹಾವೇರಿಯಿಂದ ಸುರೇಂದ್ರ ಅಂತ. ಯಾರು? ಹಾವೇರಿಯಿಂದ ಸುರೇಂದ್ರ ಅಂತ. ಓಕೆ, ಹೇಳಿ. ಗುರುಜಿ, ಅದೇ ನನ್ ಲೈಫ್ ಬಗ್ಗೆ ಕೇಳಬೇಕಿತ್ತು. ಲೈಫಾ? ಅಂದ್ರೆ ನಂದು ಜೀವನದ ಬಗ್ಗೆ. ನೀವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಈ ಕನ್ನಡದಲ್ಲಿ ಜೀವನ ಏನಾಗಿದೆ ನಿಮ್ ಜೀವನದಲ್ಲಿ? ಅದೇ ಗುರುಜಿ, ಇನ್ನ ಒಂದು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಎಲ್ಲ ಒಂದು ಕರೆಕ್ಟ್ ಆಗಿ ಅದು ಏನ್ ಸಿಗ್ತಾ ಇಲ್ಲ ಹೇಳಿ, ನಾವು ಹುಡುಕ್ತಿವಿ. ಗುರುಜಿ, ನಿಮ್ ಹತ್ರ ಮಾತಾಡ್ತಿದೀರಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿತ್ತು ಗುರುಜಿ, ಅಷ್ಟೇ. ಅಂದ್ರೆ ಒಂದು ಸ್ಟೆಬಿಲಿಟಿ ಇಲ್ಲ ಗುರುಜಿ, ಬರೀ ಅಲದಾಟ ಜೀವನ ಎಲ್ಲ ಅಲದಾಟ ಆಗಿದೆ. ಕುಂಭಮೇಳಕ್ಕೆ ಹೋಗಿ ಬನ್ನಿ ಒಂದ್ಸತಿ, ಅಲ್ಲೂ ನೋಡಿ ಬಹಳ ಜನ ಅಳ್ದಾಡ್ತಾ ಇದ್ರಲ್ಲಿ. ಎಷ್ಟು ಏಜ್ ನಿಮಗೆ? ವಯಸ್ಸೆಷ್ಟಪ್ಪ?
ಗುರುಜಿ ನಂದು 87 ಗುರುಜಿ, ಡೇಟ್ ಆಫ್ ಬರ್ತ್ 1987. ಸೊ 40 ವರ್ಷ, 40 ಪ್ಲಸ್ ಆಗಿ 40 ಹತ್ರ ಆಗಿದೆ. ಹಾ, ನಿಯರ್ ಬಂದಿದ್ದೀನಿ. ನಿಯರ್ ಬಂದಿದ್ದೀರಾ. ಓಕೆ, ಈಗ ಏನ್ ನೋಡೋದು, ಏನ್ ಮಾಡೋದು? ನೀವೇನು ಲೈಫ್ ಬಗ್ಗೆ ಕೇಳ್ತೀರಾ? 40ಕ್ಕೆ ಬಂದು ನಮ್ದು ಲೈಫ್ ಕೇಳ್ತಾ ಇದೀರಾ ಅಂದ್ರೆ ಇನ್ನೇನ್ 10 ವರ್ಷ 15 ವರ್ಷಕ್ಕೆ ಇನ್ನೇನಿರುತ್ತೆ? ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಹೋಗ್ಬೇಕಲ್ಲ. 1 to 241 ನಂಬರ್ ಹೇಳಿ. ಯಾವ್ದಾದ್ರು ನೆಗೆಟಿವ್ ಗ್ರಹ ಇದ್ರೆ ಡೇಟ್ ಆಫ್ ಬರ್ತ್ ಇದೆ ಗುರುಜಿ. ಈಗ ಮತ್ತೆ ಅದು ಸರಿ ಇಲ್ಲ ಅಂದ್ಮೇಲೆ ಕತೆ ಆಯ್ತು, ಹೇಳಿ ಬೇಗ ಬೇಗ. 23/8/1987 ಗುರುಜಿ. ಸಮಯ 4:30 ಗುರುಜಿ, ಬೆಳಗಿನ ಜಾವ. ಹುಟ್ಟಿದ ಊರು ದಾವಣಗೆರೆ ಗುರುಜಿ. ದಾವಣಗೆರೆ, ಕರ್ನಾಟಕ. 23 ಆಗಸ್ಟ್ 87. ಹಾ ಗುರುಜಿ. 37 38. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ, ಆಶ್ಲೇಷ ನಕ್ಷತ್ರ. ದಶಾ ಇವಾಗ ಶುಕ್ರ ನಡೀತಾ ಇದೆ. 3, 2, 12. ಓಡಾಡೋ ಕೆಲಸ ಮಾಡ್ರಿ, ಚೆನ್ನಾಗಿದೆ. ಅದೇ ಈಗಲೂ ಓಡಾಡ್ತೇವೆ ಗುರುಜಿ. ಓಡಾಡ್ತಾನೆ ರೀ, ಚೆನ್ನಾಗಿ ಬರುತ್ತೆ. ಅಲ್ಲಿ ಖರ್ಚು ಜಾಸ್ತಿ ಅಂತ ತೋರಿಸ್ತಾ ಇದೆ. ಶುಕ್ರ ದಶದಲ್ಲಿ 12 ತೋರಿಸ್ತಾ ಇದೆ. ಪ್ಲಸ್ 9 ಸ್ವಲ್ಪ ಸ್ಟ್ರಾಂಗ್ ಇಲ್ಲದೆ ಇರತಕ್ಕಂಥದ್ದು. ಹಣಕ್ಕೆ 9 ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಸಪೋರ್ಟ್ ಇರುತ್ತೆ. ನಿಮ್ಗೆ ಯಾರು ಕೆಲಸದಿಂದ ಅದರಿಂದ ಯಾರು ತೆಗೆದಾಕಲ್ಲ ರೀ. ಶುಕ್ರ ದಶೆ ಎಲ್ಲಿವರೆಗೂ ಇದೆ? 2021 ಇದೆ. ಆಮೇಲೆ ನೆಕ್ಸ್ಟ್ ಸೇಮ್ ರಿಪೀಟ್ ಆಗುತ್ತೆ ಅಷ್ಟೇ. ಮತ್ತೆ ಸೂರ್ಯನಲ್ಲೂ ಸೇಮ್ ರಿಪೀಟ್ ಇದೆ. ಸೇಮ್ ರಿಪೀಟ್ ಏನ್ ಹಂಗೆ ಇರುತ್ತೆ. ನಿಮ್ಗೇನು ಅಂಥದ್ದೇನು ಬದಲಾವಣೆ ಏನು ಆಗಲ್ಲ. ಬಟ್ ಆದ್ರೆ ಮನೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಸೆಲ್ಫ್ ವಿಚಾರ ಬರುತ್ತೆ. ಸೊ ನಾಟ್ ಟು ವರಿ, ಚೆನ್ನಾಗಿದೆ. ಮುಂದೆ 29 ಆದ್ಮೇಲೆ ಸೊ ಇಲ್ಲಿ ನಾವು ಸ್ಟ್ರೆಂತ್ ಮಾಡ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ಎಳ್ಳೆಣ್ಣೆ ದಾನ ಮಾಡ್ಕೊಳ್ಳಿ, ಬಹಳ ಸ್ವಲ್ಪ ನಿಮಗೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ ಬಲಗೈಗೆ. ಒಂದು ಒಳ್ಳೆ ಸ್ಟೋನ್ ಸಜೆಸ್ಟ್ ಮಾಡ್ತೀನಿ, ಅದನ್ನ ಹಾಕೊಳ್ಳೋಕೆ ಟ್ರೈ ಮಾಡಿ. ಒಂದು ಗೋಮೇಧಿಕ ಹಾಕೊಳ್ಳಿ, ಒಳ್ಳೇದಾಗತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ. ಹಾ, ಹೇಳಿ ಸರ್. ನಮಸ್ತೆ ಸರ್, ಆರಾಮ ಸರ್? ಆರಾಮಾಗಿದ್ದೀವಿ, ಹೇಳಿ. ನೀವು ಆರಾಮಾ? ಸರ್, ನಾವು ಬೆಂಗಳೂರಿಂದ. ಹಾ, ಹೇಳಿ ಸರ್. ನನ್ನ ಮಗನ ಭವಿಷ್ಯದ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು, ಒಂದು ಎಜುಕೇಶನ್ ಬಗ್ಗೆ ಸರ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. 16/6. ಓಕೆ. 2001 ಸರ್. ಸಮಯ ರಾತ್ರಿ 2:25 ಸರ್. ಅಂದ್ರೆ 15ನೇ ತಾರೀಕು ರಾತ್ರಿ, 14ನೇ ತಾರೀಕು ಬೆಳಿಗ್ಗೆನಾ? ಹೌದು ಸರ್, ಕರೆಕ್ಟ್. ಹುಟ್ಟಿದೂರು ಸರ್? ಹುಟ್ಟಿದೂರು ಬೆಂಗಳೂರೇ. ಓಕೆ. ಸದ್ಯಕ್ಕೆ ಇವರ ರಾಶಿ ಬಂದ್ಬಿಟ್ಟು ಮೀನ ರಾಶಿ, ರೇವತಿ ನಕ್ಷತ್ರ, 2ನೇ ಪಾದ, ಸರಿನಾ? ಹೌದು, ಕರೆಕ್ಟ್ ಸರ್, ಕರೆಕ್ಟ್. ಚಂದ್ರದಶ ನಡೀತಾ ಇದೆ. ಸ್ವಲ್ಪ 2, 3, 4, 6, 1 ಬರ್ತಾ ಇದೆ. 12 and 5. ಸ್ವಲ್ಪ ಫೈನಾನ್ಸ್ ಕಡೆ, ಅಕೌಂಟ್ಸ್ ಕಡೆ ಸ್ವಲ್ಪ ಒಳ್ಳೇದಾಗುತ್ತೆ. ಆ ಲೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ. ಏನ್ ಮಾಡ್ಕೊಂತಾ ಇದಾರೆ ಸರ್? ಇವಾಗ ಒಂದು MCA ಎಕ್ಸಾಮ್ ಬರ್ದಿದ್ದಾನೆ ಸರ್. ಇವಾಗ ಫೈನಲ್ ಇಯರ್ ಬರ್ದಿದ್ದಾನೆ. MCA ಕಂಪ್ಲೀಟ್ ಆಗುತ್ತೆ. ಅವನೆಲ್ಲ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾನೆ. ಅವ್ನು ಇವಾಗ ನೆಕ್ಸ್ಟ್ UPSC IAS ಬರೀಬೇಕು ಅಂತ ಅವೆಲ್ಲ ಇಲ್ಲ, ಆಗಲ್ಲ. ತುಂಬಾ ಕಷ್ಟ. ಕೆಲಸ ಬಿಟ್ಟು ಏನಾದ್ರು ಮಾಡಿದ್ರೆ ಚೊಂಬೆ. ಹೌದಾ ಸರ್? ಎಲ್ಲೂ ಕೂಡ 10ನೇ ಮನೆ ಎಲ್ಲೂ ಹಿಟ್ ಆಗಿಲ್ಲ. ಏನಮ್ಮ? ಕೆಲಸದಲ್ಲಿ ಇದ್ಕೊಂಡೆ ಅಲ್ಲ, ಟ್ರೈ ಮಾಡಿ. ಯೋಗ ಸ್ವಲ್ಪ ಇಲ್ಲ ಇಲ್ಲಿ. ಇಲ್ವಾ? ಕುಂಡಲಿ ಯೋಗಲ್ಲಿ 10ನೇ ಮನೆ 11ನೇ ಮನೆ ಇರಬೇಕು. ಎರಡೂ ತೋರಿಸ್ತಾ ಇಲ್ಲ ಇಲ್ಲಿ. ಅವ್ರು ಯಾವ ಕಂಪನಿ ಇದಾರೆ ಈಗ? 10th ಬೋರ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. 10th ಬೋರ್ಡ್ ಅಂದ್ರೆ ಏನರ್ಥ ಅದು? SSLC ಬೋರ್ಡ್ ಅಲ್ಲಿ ಸರ್. ಮಾಡಕ್ಕೆ ಅಲ್ಲಿ ಏನ್ ಕೆಲಸ? ಅಲ್ಲಿ ಪ್ರೋಗ್ರಾಮರ್ ಸರ್. ಅವನು ಪ್ರೋಗ್ರಾಮ್ ಮಾಡ್ತಾರಾ? ಪ್ರೋಗ್ರಾಮರ್. ಓಕೆ. 10th ಬೋರ್ಡ್ ಅಲ್ಲಿ ನಾವೆಲ್ಲ SSLC ಬರಿತೀವಲ್ಲ, ಆ ಬೋರ್ಡಾ? ಹೌದೌದು. ಅಲ್ಲಿ ಸ್ವಲ್ಪ ಫೈನಾನ್ಸ್ ಕಡೆ ಒಂಚೂರು ಆ ಕಡೆ ಈ ಕಡೆ ಚೇಂಜ್ ಆಗ್ಬೋದು. ಅವ್ರಿಗೆ ಬದಲಾವಣೆ ಆಗುತ್ತೆ. ಬಟ್ ಕೆಲಸ ಬಿಟ್ಟು ಬರೆಯೋದು ಬೇಡ. ಸ್ವಲ್ಪ 10th ಹೌಸ್ 11th ಹೌಸ್ ಕಾಂಬಿನೇಷನ್ ಸ್ವಲ್ಪ ತುಂಬಾ ವೀಕ್ ಆಗಿದೆ. ಬರಲೇಬೇಕು ಅಂತಂದಾಗ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಬರುತ್ತೆ. ದಯವಿಟ್ಟು ಅದನ್ನ ಹಾಕ್ಸಿ. ಸ್ವಲ್ಪ ಅಕ್ಕಿಯನ್ನ ದಾನ ಮಾಡ್ತಾ ಬನ್ನಿ ಸೋಮವಾರ ಬಡವರಿಗೆ. ಸ್ವಲ್ಪ ಗೋಚಾರದಲ್ಲಿ ಬಲ ಬರ್ಬೋದು. ಯಾಕೆಂದ್ರೆ ನಾವು ಗೋಚಾರ ಇಲ್ಲಿ ನೋಡಕ್ಕಾಗಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗೋಚಾರ ಇಲ್ಲಿ ನೋಡಕ್ಕಾಗಲ್ಲ. ಆದ್ರೆ ಗೋಚಾರದ ವಿಚಾರದಲ್ಲಿ ನಾವು ಸಕ್ಸಸ್ ಸಿಗುತ್ತೆ. ಯಾವಾಗ ನಾನು ಆಗಲ್ಲ, ಕಷ್ಟ ಅಂತ ಹೇಳಿದ್ದು ಒಬ್ರಿಗೆ ಸಕ್ಸಸ್ ಸಿಗೋ ಚಾನ್ಸಸ್ ಹೆಂಗೆ ಅಂದ್ರೆ ಗೋಚಾರ ಅಂದ್ರೆ ಅವ್ರಿಗೆ ನಡೆಯುವಂತ ದಶಾಭುಕ್ತಿ ವಿಚಾರಗಳು ಬಂದಾಗ ಆ ಒಂದು ಟ್ರಾನ್ಸಿಟ್ ಅಲ್ಲಿ ಸಕ್ಸಸ್ ಆಗ್ಬಿಡುತ್ತೆ. ನಾನು ತುಂಬಾ ಸತಿ ನೋಡಿದ್ದೀನಿ. ದಶಾಭುಕ್ತಿಗಳೆಲ್ಲ ಸ್ವಲ್ಪ ನೆಗೆಟಿವ್ ಇರುತ್ತೆ ಮದುವೆಗೆ, ಟಕ್ಕಂದ್ ಮದುವೆ ಆಗ್ಬಿಟ್ಟಿರುತ್ತೆ. ಅದ್ ನೋಡಿದ್ರೆ ಟ್ರಾನ್ಸಿಟ್ ಅಲ್ಲಿ ಸಕ್ಸಸ್ ಕೊಟ್ಬಿಟ್ಟಿರುತ್ತೆ. ಸೊ ಅದೊಂಥರ ಈವೆಂಟ್ಗೆ ಅದೃಷ್ಟ ಅಷ್ಟೇ ಅದು. ಬಟ್ ಜೀವನಕ್ಕೆ ದಶಾಭುಕ್ತಿನೇ ವಾಪಸ್ ಬರಬೇಕು. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತಾ? ಪ್ರಶ್ನಾಶಾಸ್ತ್ರ.
1ರಿಂದ 249 ಒಂದು ಸಂಖ್ಯೆ ಹೇಳಿ. 40 ಹಾ 40 40 40 ಮ್ಯಾರೇಜ್. 7ನೇ ಕಸ್ಪ್ ನೋಡೋಣ ಏನ್ ಹೇಳುತ್ತೆ. ಮದುವೆ ವಿಚಾರಕ್ಕೆ ಫಸ್ಟ್ ಅಲ್ಲಿ ಹೋಗಿ ನೋಡ್ಬೇಕು. ಮ್ಯಾರೇಜ್ 9 ಹಿರಿಯರಿಂದ ಆಗತ್ತೆ. ಹಿರಿಯರ ಒಂದು ಪ್ರೆಷರ್ ಇಂದ ಆಗತ್ತೆ. 3 ಮಾತುಕತೆಯಿಂದ ಆಗತ್ತೆ. ಅದು ಹೆಂಗಿರುತ್ತೆ ಅಂದ್ರೆ 10 ಇಂಥದ್ದೇ ಬೇಕು ಅಂಥದ್ದೇ ಬೇಕು ಅಂಥದ್ದೇ ಸ್ವಲ್ಪ ಪೊಸಿಷನ್ ಇಲ್ಲದೆ ಇರ್ತಕ್ಕಂಥದ್ದು ಬರುತ್ತೆ. ಸ್ವಲ್ಪ ದೂರದಿಂದ ಬರುತ್ತೆ, ದೂರದ ಸಂಬಂಧದಿಂದ ಬರುತ್ತೆ. ಸ್ವಲ್ಪ ಕಷ್ಟದಿಂದ ಬರುತ್ತಲ್ಲ ಮೇಡಮ್ ಇದು. ನೀವು ಹಿರಿಯರು ಸ್ವಲ್ಪ ಡಿಸಿಷನ್ ಯಾಕೋ ತಗೋತಾ ಇಲ್ಲ, ಮಾತುಕತೆಯಲ್ಲೇ ಬಿಡ್ತಾ ಇದ್ದೀರಾ ಇದನ್ನ. ಯಾಕೆ ಬಿಡ್ತಾ ಇದ್ದೀರಾ? ಏನ್ ಕಾರಣಕ್ಕೆ ಬಿಟ್ಟಿದ್ದೀರಾ? ಮೊನ್ನೆ ಅದೇನೋ ಹುಡುಗಿದು ಲವ್ ಪ್ರಾಬ್ಲಮ್ ಅಂತ ಸುಮ್ನೆ ಆಗ್ಬಿಡ್ತೈತೆ. ಹುಡುಗಿಗೆ ಲವ್ ಪ್ರಾಬ್ಲಮ್ ಅಂತನಾ ಅಂತ ಸುಮ್ನೆ ಆಗೋದ್ವಿ. ಓಕೆ, ಅದೊಂದೇ ಹುಡುಗಿನ ಬಂದಿದ್ದು? ಇಲ್ಲ, ಇನ್ನೂ ಬರ್ತಾ ಇದ್ವು. ಅವ್ರು ಒಪ್ಕೊಂತಾ ಇರ್ಲಿಲ್ಲ ಗುರುಜಿ. ಇನ್ನೋರು ಅಲ್ಲ, ಇಷ್ಟು ನೋಡಿದಿರ, ಒಂದು ಒಪ್ಕೊಂಡಿಲ್ವಾ ಅವರು? ಅದೇ ನಮ್ಮ ಹುಡುಗನು ಇಂಥದ್ದೇ ಬೇಕು ಅಂತದ್ದೇ ಬೇಕು ಅಂತ ಇರ್ತಾನೆ. ಬನ್ನಿ, ದಾರಿಗೆ ಬಂದ್ರ ಬನ್ನಿ, ವೆಲ್ಕಮ್. ನಿಮ್ಮ ಮಗನಿಗೆ ಅಲ್ಲಿ ಏನಾರು ಇದ್ರೆ ಸ್ವಲ್ಪ ಕಿವಿ ಮಾತು ಹೇಳ್ತೀನಿ. ಅಂತದ್ ಬೇಕು ಇಂಥದ್ ಬೇಕು ಅಂದ್ರೆ ಚಿಪ್ಪೆ ಸಿಗೋದವ್ರಿಗೆ ಬರ್ದಿಟ್ಕೊಳ್ಳಿ. ಪ್ರಶ್ನೆಶಾಸ್ತ್ರ ಚೆನ್ನಾಗಿ ಬಂದಿಲ್ಲ ಹೇಳ್ಬಿಡಿ ಅವ್ರಿಗೆ. ಲೈಫ್ ಪ್ರಶ್ನೆಶಾಸ್ತ್ರನೇ ಹಾಕಿದೀನಿ ಇಲ್ಲಿ. ಚೆನ್ನಾಗಿ ಮಾತಾಡಿ, ನಿನ್ ಜೊತೆನೆ ಇರ್ತೀನಿ, ಚೆನ್ನಾಗಿರ್ತೀನಿ, ಮತ್ ನಾನು ನಿನ್ ಚೆನ್ನಾಗಿ ನೋಡ್ಕೊ. ಇವನು ಹೇಳ್ಬೇಕು, ಏನಿದೇನು ಒನ್ ಸೈಡೆಡ್ ಅಲ್ಲ ಇದು. ಅಂತದ್ ಬೇಕು ಇಂಥದ್ ಬೇಕು ಅಂತಂದ್ರೆ ತಲೆ ಮೇಲೆ ಗ್ಯಾರಂಟಿ ಟೋಪಿನೇ ಪಕ್ಕ. ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಡೌನ್ ಇದೆ. ಎಲ್ಲ ಪ್ರಶ್ನೆಶಾಸ್ತ್ರದಲ್ಲಿ ಎಲ್ಲ ಡೌನ್ ಇದೆ. ಸ್ವಲ್ಪ ನೀವು ಹೇಳೋದ್ರೆ ಕೇಳಲ್ಲ. ನಮ್ಮಂತವ್ರು ಟಿವಿಯಲ್ಲಿ ಹೇಳ್ತೀವಲ್ಲ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ. 10 ಸೆಲೆಕ್ಟಿವ್. ದೊಡ್ಡವ್ರು ಹಿರಿಯರು ಹೇಳಿದ್ದು ಮಾಡಿಕೊಂಡು ನೆಮ್ಮದಿಯಾಗಿದ್ರೆ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಗಾನ್ ಕೇಸ್ ಇದು. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯ್ತು. ಬನ್ನಿ, ಜಾಯಿನ್ ಆಗಿ ಪ್ರಶ್ನೆಶಾಸ್ತ್ರ ಹಾಕೊಳ್ಳಿ. ನೋಡಿ, ಒಂದೇ ಒಂದು ಅವ್ರಿಗೊಂದು ಸಜೆಷನ್ ಕೊಡ್ತೀನಿ. ನಕ್ಷತ್ರ ನಾಡಿ ಏನಾದ್ರು ಕಲ್ತಿದ್ರೆ, ಯಾವ ಹುಡುಗಿನ ಮಾಡ್ಕೊಂಡ್ರೆ ಇವರಿಬ್ರು ಚೆನ್ನಾಗಿರ್ತಾರೆ ಅನ್ನೋದೊಂದು ಪ್ರಶ್ನೆಶಾಸ್ತ್ರ ಏನಾದ್ರು ಕಲ್ತ್ಬಿಟ್ಟು ನಮ್ಮ ಹತ್ರ 15 ದಿವಸ ಕಲ್ಸಿ ಹಾಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಯಾಕೆ ಕೆಲವ್ರಿಗೆ ಬುದ್ಧಿನೇ ಇಲ್ಲ. ನಮಗಲ್ಲ, ಏನೋ ದೊಡ್ಡದಾಗಿ ಓದ್ಬಿಟ್ಟಿರ್ತಾರೆ, ಏನೋ ಮಾಡ್ಬಿಟ್ಟಿರ್ತಾರೆ. ನಾವು ದೊಡ್ಡ ಕಂಪನಿ ಎಲ್ಲ ಮುಗಿಸ್ಕೊಂಡು ಬಂದಿರೋರು. ಲೈಫ್ ಈಸ್ ಡಿಫರೆಂಟ್. ದೇರ್ ಈಸ್ ಸೈನ್ಸ್ ಬಿಹೈಂಡ್ ಲೈಫ್. ದೇರ್ ಈಸ್ ಸ್ಪಿರಿಚುಯಾಲಿಟಿ. ಅಸ್ಟ್ರಾಲಜಿ ಈಸ್ ಟ್ರೂತ್. ನಾನು ನೋಡಿದ್ದೀನಿ. ಜನಗಳು ಕಷ್ಟಕ್ಕಿದ್ದಾಗ ಓಡೋಗಿ ಪೂಜೆ ಮಾಡಿಸಿ ಈ ವೇಷಧಾರಿಗಳ ಹತ್ರ ಹೋಗಿ ಮಾಡಿಸಿ ನಂಬಿಕೆ ಕಳ್ಕೊಂಡಿದ್ದೀರಾ. ನನ್ನ ಸಜೆಷನ್ ಏನು ಗೊತ್ತಾ? ನಾನು 1 ಟೈಮ್ ನೋಡ್ತೀನಿ, 2 ಟೈಮ್ ನೋಡ್ತೀನಿ. ನಿಮಗೆ ಎಲ್ಲ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡ್ಬೇಕು. ಲೆಟ್ ಮೈ ಲೈಫ್ ಬಿ ವಂಡರ್ಫುಲ್ ಅಂತಂದ್ರೆ, ಪೇರೆಂಟ್ಸ್ ಅವರು ನಿಮ್ಮ ಮಕ್ಕಳನ್ನ ನಮ್ಮ ನಕ್ಷತ್ರ ನಾಡಿಗೆ ಸೇರಿಸ್ಬೇಕು. ಪೇರೆಂಟ್ಸ್, ನಾನು ನಿಮಗೆ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ. ಅವೆಲ್ಲ ಯಾರು ತಲೆ ತಿಂತಾರೆ ಅಂತಂದ್ರೆ, ದೇ ವಿಲ್ ಹ್ಯಾವ್ ಸಮ್ ಆರ್ ದಿ ಅದರ್ ಪ್ರಾಬ್ಲಮ್. ಲೈಫಲ್ಲಿ ಡೌನ್ ಇದ್ದೇ ಇರುತ್ತೆ, ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ. ಕಾನ್ಫಿಡೆನ್ಸ್ ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.